ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನಿದ್ದೀನಿ ಅತ್ತೆ ಮನೆಯಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಯಾಕೆ ಬಂದಿದ್ದು, ಯಾವಾಗ ಬಂದಿದ್ದು ಅಂತ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಜಾತ್ರೆ ವ್ಲಾಗನ್ನು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ಮನೆ ಕೆಲಸ ಮುಗಿಸಿ ಈಗ ತಿಂಡಿಗೆ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಪೂರಿ ಮತ್ತು ಸಾಗು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕಿ ಪೂರಿ ಜೊತೆ ಸಾಗು ಮಾಡ್ತಾ ಇದ್ದೀನಿ. ಚಟ್ನಿ ಮಾಡ್ಬೋದಿತ್ತು, ಬಟ್ ನೆನ್ನೆ ಸ್ವಲ್ಪ ಪ್ಲ್ಯಾನ್ ಮಾಡಿ ಬಟಾಣಿ ನೆನೆಸಿದ್ದೆ, ಅದು ವೇಸ್ಟ್ ಆಗಬಾರ್ದಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ನಾವು ಊರುಗಡೆ ಹೋಗಬೇಕು. ಇವತ್ತು ಅಲ್ಲಿ ಒಂದು ಗೆಟ್ ಟುಗೆದರ್ ಇದೆ. ಏನು ಫಂಕ್ಷನ್ ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸದ್ಯಕ್ಕೀಗ ತಿಂಡಿಗೆ ರೆಡಿ ಆಗಿರೋದು ನಮ್ಮ ಮಾವ ಮತ್ತು ರಾಜೇಶ್. ಇನ್ನು ಬಾಕಿಯವರು ಅಂದರೆ ಮನೇಲಿ ಯಾರಿಲ್ಲ, ನಾನು, ಸಾನು, ಅತ್ತೆ ಮಾವ ಮತ್ತು ರಾಜೇಶ್ ಅಷ್ಟೇ ಇರೋದು. ಬಾಕಿಯವರೆಲ್ಲ ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದಾರೆ. ಮಾವ ಒಬ್ಬರೇನೆ ಬೇಗ ಹೊರಡ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಿ ಗೆಟ್ ಟುಗೆದರಲ್ಲಿ ಪೂಜೆ ಇದೆ ಒಂದು. ಸೊ ಅಲ್ಲೆಲ್ಲಾನು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ನಾವು ಹೋಗಬೇಕಿತ್ತು. ಬಟ್ ಇಷ್ಟು ಬೇಗ ಹೋದರೆ ಇನ್ನು ಪೂಜೆನೂ ರೆಡಿ ಆಗಿರೋದಿಲ್ಲ, ಅಮ್ಮನಿಗೆ ಸುಸ್ತಾಗ್ಬಿಡುತ್ತಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಪೂಜೆ ಟೈಮ್ಗೆ ಹೋಗ್ತೀವಿ. ಮಾವ ಈಗಲೇ ರೆಡಿಯಾಗಿ ಹೊರಟಿದ್ದಾರೆ. ರಾಜೇಶ್ ಕೂಡ ಅಲ್ಲಿ ಅವ್ರಿಗೆ ಹೆಲ್ಪ್ಗೋಸ್ಕರ ಅವರು ಕೂಡ ಅಲ್ಲೇ ಇರ್ತಾರೆ. ಇದು ನಮ್ಮ ಅತ್ತೆ ಬೆಳೆಸಿರೋ ಅಂಥ ಗಿಡಗಳು. ಚೆನ್ನಾಗಿದೆ ಅಲ್ವಾ? ಎಲ್ಲನೂ ಈಗ ರೀಅರೇಂಜ್ ಮಾಡಿದ್ದಾರೆ, ಹೊಸ ಹೊಸ ಗಿಡಗಳನ್ನ ಹಾಕಿದ್ದಾರೆ. ಚೆನ್ನಾಗಿ ಕಾಣ್ತಾ ಇತ್ತು. ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀರಾ? ಈಗ ನಾವು ಬಂದಿದ್ದೀವಿ ನಮ್ಮ ಗಾವಡ್ಗೆರೆಯ, ಇದನ್ನ ಅಳಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ಅತ್ತೆ ಮನೆ ಇದ್ದಂಥ ಬೀದಿ ಇದು. ಸೊ ಇಲ್ಲಿ ಒಂದು ಬೀದಿಯವರೆಲ್ಲ ಕೂಡ ಸೇರಿಕೊಂಡು ಇವತ್ತು ದೇವರ ಪೂಜೆ ಮಾಡಿ, ಅಂದರೆ ನಮ್ಮ ಗ್ರಾಮ ದೇವತೆ ಅಲ್ಲ ಪಟ್ಟಲದಮ್ಮ ಜಾತ್ರೆ ಕೂಡ ಆಯಿತು. ಸೊ ಜಾತ್ರೆ ಆದಮೇಲೆ ಇವತ್ತು ಜಾತ್ರೆ ಆಗೋ ತನಕ ಯಾರ ಮನೇಲೂ ನಾನ್ ವೆಜ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರಂತೆ. ಈ ಹಬ್ಬನ ಯುಗಾದಿ ಆದಮೇಲೆ ಮಾಡ್ತಾರೆ ಅಥವಾ ಕಾಮನ್ ಹಬ್ಬ ಆದಮೇಲೆ ಮಾಡ್ತಾರೆ. ಅಂದರೆ ಎಲ್ಲರೂ ಬೀದಿಯವರೆಲ್ಲ ಒಂದು ಕಡೆ ಸೇರಿಕೊಂಡು ನಾನ್ ವೆಜ್ ಅಡುಗೆ ಮಾಡಿ ಎಲ್ಲರೂ ಶೇರ್ ಮಾಡಿರ್ತಾರೆ. ಸೊ ನಾನ್ ವೆಜ್ ಅಡುಗೆ ಮಾಡಿ ಊಟ ಮಾಡೋದು. ಸೊ ಇಟ್ಸ್ ಅ ಗೆಟ್ ಟುಗೆದರ್ ಅಲ್ವಾ, ಎಲ್ಲರೂ ಸೇರ್ದಂಗಾಗತ್ತೆ. ಇಲ್ಲಿಗೆ ನಾವು ಈ ಸರಿ ಬಂದಿದ್ದೀವಿ. ಲಾಂಗ್ ಬ್ಯಾಕ್ ಬಂದಿದ್ವಿ, ಯುಗಾದಿ ಹಬ್ಬ ಆದಮೇಲೆ ಮಾಡಿದ್ರು. ಫ್ರೂಟ್ಸ್ ಎಲ್ಲ ನೋಡಿದ್ರಲ್ವಾ ಬೆಳಿಗ್ಗೆ, ಮಾವ ತಂದಿದ್ದು ಅದು ಇಲ್ಲಿ ರಸಾಯನ ಮಾಡಿ ಇಲ್ಲಿ ಪ್ರಸಾದ ಹಂಚೋದಕ್ಕೆ. ಇಲ್ಲಿ ಎಲ್ಲರೂ ಸೇರಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ನೋಡಿದ್ರಿ, ನಾನು ಕೂಡ ದೇವಿಗೆ ಕಲಶಕ್ಕೆ ಸೀರೆ ಉಡ್ಸೋದಕ್ಕೆ ಅಲಂಕಾರ ಮಾಡೋದಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ನಾನಿಲ್ಲಿ ಹೆಲ್ಪ್ ಮಾಡ್ತಾ ಇರೋದು ಅಂತ ಹೇಳ್ಬೋದು. ನಾನು ಅಂದ್ಕೊಂಡೆ ಇಲ್ಲಿಗೆ ಬರೋ ತನಕ ದೇವ್ರ ಪೂಜೆ ಎಲ್ಲ ಆಗ್ಬಿಟ್ಟಿರತ್ತೆ, ಶುರು ಆಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು. ಬಟ್ ಇಲ್ಲಿ ಬಂದರೆ ಇನ್ನೂ ರೆಡಿ ಆಗಿರಲಿಲ್ಲ. ಅದಕ್ಕೆ ಅತ್ತೆ ಹೋಗು, ಸ್ವಲ್ಪ ಬೇಗ ಬೇಗ ಮಾಡೋಗು ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಗಿ ಸ್ವಲ್ಪ ಅರೇಂಜ್ ಮಾಡ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಮುತ್ತೈದೆಯರಿಗೆ ಕುಂಕುಮ ಹಚ್ತಾ ಇದ್ದಾರೆ ನೋಡಿ. ಜಸ್ಟ್ ನಾವು ಮುತ್ತೈದೆಯರಿಗೆ ಕುಂಕುಮ ಇಟ್ಕೊಳ್ತೀವಿ. ಇಲ್ಲಿ ಅಡವ ಕುಂಕು ಅಂತ ಹೇಳ್ತಾರೆ. ಅಂದರೆ ಅಡ್ಡವಾಗಿ ಒಂದು ಲೈನ್, ಕುಂಕುಮದ ಲೈನ್ ಎಳೆಯೋದು. ಸೊ ಆ ಥರ ಅಲ್ಲಿಗೆ ಬಂದಿರೋವಂಥ ಎಲ್ಲ ಮುತ್ತೈದೆಯರಿಗೂ ಕುಂಕುಮ ಹಚ್ತಾ ಇದ್ದಾರೆ. ಈಗ ಪೂಜೆಗೆ ರೆಡಿ ಆಗಿದೆ. ಮತ್ತು ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಎಲ್ಲರೂ ಶೇರ್ ಮಾಡಿರ್ತಾರಲ್ವ, ಅಲ್ಲಿ ಕುರಿ ತೊಗೊಂಡಿರ್ತಾರೆ. ಆ ಕುರಿನ ದೇವರಿಗೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ನಾವು ಬಲಿ ಕೊಡೋದು. ಅಲ್ಲಿ ಬಲಿ ಕೊಡೋ ಮುಂಚೆ ಕುರಿಗಳನ್ನ ಇಲ್ಲಿ ಪಟ್ಟಲದಮ್ಮ ದೇವಸ್ಥಾನದ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಕುರಿಗಳಿಗೂ ಪೂಜೆ ಮಾಡಿ, ಇಲ್ಲಿ ದೇವಸ್ಥಾನ ಮುಚ್ಚಿಬಿಟ್ಟಿದೆ, ಇಲ್ಲಾಂದರೆ ಒಳಗಡೆ ಹೋಗಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಆ ತೀರ್ಥನ ಕುರಿ ಮೇಲೆ ಹಾಕಿಬಿಟ್ಟು
ಅದು ಒಪ್ಕೊಳ್ಳುತ್ತಲ್ವಾ, ಶೇಕ್ ಮಾಡಿ ಹೆಡ್, ಅವಾಗ ಇದನ್ನ ತಗೊಂಡೋಗ್ಬಿಟ್ಟು ಬಲಿ ಕೊಡೋದು. ಇಲ್ಲಿ 2 ದೇವಸ್ಥಾನಕ್ಕೆ ಬರ್ತಾರೆ ಇವರು. ಇದು ಮೊದಲನೇದು. ಸರಿ, ವಿಡಿಯೋ ತೆಗಿ, ಹುಡುಗರೆಲ್ಲ ಈಗ ಕಾಣ್ತವೆ. ಇನ್ನು 10 ವರ್ಷ ಬಿಟ್ಕೊಂಡು ನೋಡೋರು ಯೂಟ್ಯೂಬ್ इथे बघ रे त्याला तोंड दाखव रे ಆಮೇಲೆ ಕರ್ಪೂರ ಮಾಡ ಮಾತಾಯಿ ಗೌಡ್ಗೆರಮ್ಮ ಬೀದಿ ಜನಕ್ಕೆ ಊರು ಜನಕ್ಕೆ ಎಲ್ಲರಿಗೂ ಕಾಪಾಡು ಮಾತಾಯಿ, ಕಾಪಾಡು. 12 ಲಕ್ಷದವ್ರಿಗೆ 24 ಲಕ್ಷ ಮಾಡು ಮಾತಾಯಿ. ಡೌನ್ ಆಗ್ಲಿಲ್ಲ, ಡಬಲ್ ಆಗ್ಲಿ ಅಂತ ಹೇಳಿದ್ರು. ಡಬಲ್ ಅಂದದ್ದು ಡಬಲ್ ಆಗಿಲ್ಲ. 12 ಏನೂ ಇಲ್ಲ. 12 ನಿಮ್ಗೆ ನೈಟು ನಮ್ದೆ ಇಲ್ಲ. 12ರಲ್ಲಿ 24, 24 48. ಆದ್ಮೇಲೆ ಏನು ಆಯ್ತಲ್ಲ, ಒಂದು 2 ಮರಿ ತಂದಿ ಎಲ್ಲಾರ್ಗು ಊಟಕ್ಕೆ. ಎಲ್ಲಿ 20 ಬ್ಯಾಚ್ ಕೋಳಿನೇ ಹೋದ್ರೆ ಒಂದು ಕೋಳಿ ಇಲ್ಲ ಏನು. ಸೊ ಇಲ್ಲಿ ಏನು ಕಾನ್ವರ್ಸೇಷನ್ ನಡೀತಾ ಇತ್ತು ಅಂದರೆ, ನನ್ನ ಮಾವ ಮತ್ತು ರಾಜೇಶ್ ಮಧ್ಯ ನಿಂತಿಯಾರಲ್ವ, ಅವ್ರು ಶಂಕರ್ ಅಂತ ನನ್ನ ಮೈದನ ಆಗಬೇಕು, ರಾಜೇಶ್ ಕಸಿನ್ ಆಗಬೇಕು. ಅದಕ್ಕೆ ಅವರು ಫಾರ್ಮಿಂಗ್ ಮಾಡ್ತಾರೆ. ಫಾರ್ಮಿಂಗಲ್ಲಿ ಈ ಸರಿ 12 lakhs ಏನೋ ಅರ್ನ್ ಆಯ್ತಂತೆ. ಅದಕ್ಕೆ ನಮ್ಮ ಮಾವ ಈ ಸರಿ 12 ಆಗಿದೆ, ನೆಕ್ಸ್ಟ್ 24 ಆಗಲಿ ಅಂತ ವಿಶ್ ಮಾಡಿದ್ರು. ಆಮೇಲೆ ಹೇಳಿದ್ರು, ಟೀಸ್ ಮಾಡಿದ್ರು ಅವ್ರಿಗೆ, ನೋಡು ಇಷ್ಟು ಮಾಡಿದ್ಯಲ್ಲ, ಏನಾದರೂ ಕುರಿ ಕೊಡೋಣ, ಪಾರ್ಟಿ ಮಾಡೋಣ ಅಂತ ಹೇಳಿದ್ಯಾ ಅಂತ. ಅದಕ್ಕೆ ಇನ್ನೊಬ್ಬರು ನಮ್ಮಮ್ಮ ಅವನಿಗೆ ಟೀಸ್ ಮಾಡಿದ್ರು, ಅಲ್ಲ ನಿಮ್ಮ ಮಗಂದು ಕೋಳಿಗಳು ಅಷ್ಟೊಂದು ಸಪ್ಲೈ ಆಗುತ್ತೆ, ನಮಗೆ 1 ಕೋಳಿನೂ ಬಂದಿಲ್ವಲ್ಲ ಅಂತ ಈ ಕಡೆಯಿಂದ ಅವ್ರು ಟೀಸ್ ಮಾಡ್ತಾ ಇದ್ರು. ಒಪ್ಕೋಬೇಕು, ಕಣಿ ಮಾಡ್ದಂಗೆ ಒಪ್ಕೋಬೇಕು. ಅಂಕಲ್ ತೋಡೆ ಜಾಸ್ತಿ ಈಗ ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದಾರೆ. ಪಟ್ಲೇಮ ಪಿರಿಪಟ್ಲೇಮ ಇಬ್ಬರದು ಒಟ್ಟಿಗೆನೆ ದೇವರ ಕಾರ್ಯಗಳು ಮಾಡೋದು. ಅದಕ್ಕೆ ಅಲ್ಲಿ ಪೂಜೆ ಆದಮೇಲೆ ಈಗ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಬಂದು ಕುರಿಗೆ ಇಲ್ಲಿ ಒಪ್ಪಿಸ್ತಾ ಇದ್ದಾರೆ. ರೀಸೆಂಟ್ ಆಗಿನೇ ಟಗರು ಪಲ್ಯ ಅಂತ ಒಂದು ಮೂವಿ ಬಂದಿತ್ತು ಟಿವಿಯಲ್ಲಿ, ನೀವು ನೋಡಿರ್ಬೋದು. ಅದರಲ್ಲೂ ಹೀಗೇನೆ ಒಂದು ಹರಕೆ ಇರುತ್ತೆ, ಅದನ್ನು ತೀರ್ಸೋದಕ್ಕೆ ಹೋಗ್ತಾರೆ. ಆದರೆ ಕುರಿ ಒಪ್ಕೊಳ್ತಾನೆ ಇರೋದಿಲ್ಲ, ಎಷ್ಟೇ ಒಪ್ಸಿದ್ರು ಒಪ್ಕೊಳ್ತಾ ಇರೋದಿಲ್ಲ. ಅದಕ್ಕೆ ನಮ್ಮ ಮಾವ ಕಣಿ ಏನು ಮಾಡದೆ ಬೇಗ ಒಪ್ಕೊಂಡು ಬಿಡಬೇಕು ಅಂತ ಹೇಳ್ತಾ ಇದ್ರು. ರಾಜೇಶ್ ಈ ಥರ ಒಪ್ಪಿಸ್ತಾ ಇದ್ದಾರಲ್ವಾ, ಸೊ ಅದು ಬೇಗ ಒಪ್ಕೊಳ್ತಂತೆ. ಅದಕ್ಕೆ ರಾಜೇಶ್ ಅಂತೂ ಫುಲ್ ಹ್ಯಾಪಿ ಆಗ್ಬಿಟ್ಟು, ನಾನು ಪೂಜೆ ಮಾಡಿದ್ದಕ್ಕೆ ಒಪ್ಕೊಂಡ್ಬಿಡ್ತು ದೇವ್ರು ಅಂದ್ಬಿಟ್ಟು ಏನು ಫುಲ್ ಡೇ ಅದೇ ಹೇಳ್ತಾ ಇದ್ರು.
ಮನೆಗೆ ಬಂದ್ವಿ. ಟೈಮ್ ಎಷ್ಟು? ಸೊ ಟೈಮ್ ಬಂದು 3 ಗಂಟೆ ಆಗಿದೆ. ಇವಾಗ ಮನೆಗೆ ಬಂದ್ವಿ. ರಾತ್ರಿಗೆ ನಾನ್ ವೆಜ್ ಸ್ಪೆಷಲ್ಲು. ಈಗ ಪೂಜೆ ಅದಾದಮೇಲೆ ಎವ್ರಿ ಇಯರ್ ಊಟ ಇರ್ತಿತ್ತು, ಬಟ್ ಈ ವರ್ಷ ಊಟ ಇರಲಿಲ್ಲ. ಮೊಸರನ್ನಾಗೂ ಕೊಟ್ಟರು ಆ್ಯಂಡ್ ಫ್ರೂಟ್ಸು, ರಸಾಯನ ಅಂತ ಹೇಳೋದು ಅದಕ್ಕೆ. ನೆಕ್ಸ್ಟು ಕ್ಷೀರ. ಸೊ ಅಷ್ಟೆಲ್ಲ ಪ್ರಸಾದ ತಿನ್ಕೊಂಡು ಅಲ್ಲಿ ನಾವು ಮಾಡುವಂಥ ಕೆಲಸ ಏನೂ ಇರಲಿಲ್ಲ. ಎವ್ರಿ ಇಯರ್ ಏನಾಗ್ತಿತ್ತು ಅಂದರೆ ರೊಟ್ಟಿ ತಟ್ತಾ ಇದ್ದಿದ್ದು. ಸೊ ಹಾಗಾಗಿ ಗಂಡಸ್ರು ಎಲ್ಲ ಕೂಡ ಅಲ್ಲಿ ಕುಕ್ಕಿಂಗಲ್ಲಿ ಎಲ್ಲ ಮಾಡ್ತಾಯಿದ್ರು. ಹೆಂಗಸ್ರು ಈ ಕಡೆ ಅವ್ರವ್ರ ಮನೆ ಹತ್ರ ಅಥವಾ ಎಲ್ಲರೂ ಸೇರಿ ಒಂದು ಕಡೆ ರೊಟ್ಟಿ ತಟ್ತಾಯಿದ್ರು. ಈ ಬಿಸಿಲಲ್ಲಿ ರೊಟ್ಟಿ ತಟ್ಟೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಈ ಸರಿ ಕ್ಯಾನ್ಸಲ್ ಮಾಡಿದ್ದಾರೆ. ಏನೋ ಬೇರೆ ಡಿಶನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಹಾಗಾಗಿ ಅಲ್ಲೇನು ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ. ಅಮ್ಮನಿಗೂ ಯಾಕೋ ತುಂಬ ಸುಸ್ತಾಗ್ತಾಯಿತ್ತು ಬೆಳಿಗ್ಗೆಯಿಂದನೂ. ಆ್ಯಂಡ್ ಮಾಮಾಗೂ ಏನೋ ಸ್ವಲ್ಪ, ನಮ್ಮ ಮಾವನಿಗೆ ಸ್ವಲ್ಪ ಅಲ್ಲಿ ಬಿಸಿಲಲ್ಲಿ ಓಡಾಡಿದ್ದಕ್ಕೆ ಏನೋ ಒಂಥರ ರ್ಯಾಷಸ್ ಆಗಿ ಅದು ಹೊಡೆದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದನ್ನು ಕೂಡ ತೋರಿಸ್ಬೇಕು. ನಾನು ಅಲ್ಲಿಗೆ ಹೋದಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಲ್ಲಿ ನಮ್ಮ ರಿಲೇಟಿವ್ಸ್ ತುಂಬ ಇದ್ದಾರೆ. ಅದಕ್ಕೆ ಅಲ್ಲೇ ಇರೋಣ ಅಂದ್ಕೊಂಡಿದ್ದೆ. ತೊಗೊಂಡೋಗಿದ್ದೆ ಡ್ರೆಸ್ಸು. ಬಟ್ ಎಲ್ಲರೂ ಹೋಗೋಣ ಬಾ, ಇಲ್ಲೇನು ಕೆಲಸ ಇಲ್ಲ, ಈಗ ಸಂಜೆ ಮತ್ತೆ ಬರೋಣ, ಬೇಗ ಬರೋಣ ಅಂದರು. ಅದಕ್ಕೆ ಬಂದಿದ್ದೀನಿ. ಸಖತ್ತು ಶಕೆ. ನಮ್ಮ ಬೆಂಗಳೂರಲ್ಲೇ ಶಕೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲೂ ಸಖತ್ತು ಶಕೆ ಇದೆ. ಫ್ಯಾನ್ ಇದೆ, ಇರೋದಕ್ಕಾಗದೇ ಇಲ್ಲ. ಈಗ ಏನಿದ್ರು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು. ನಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ನಾಳೆಗೆ ವಿಡಿಯೋ ಎಡಿಟ್ ಮಾಡಬೇಕು. ನಾಳೆಗೆ ಮಾಡಲಿಲ್ಲ ಇವತ್ತು ಅಂದರೆ ನಾಳೆ ವಿಡಿಯೋ ಹಾಕೋದಕ್ಕೆ ಆಗೋದಿಲ್ಲ. ಸೊ ಈಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟ್ ಮಾಡ್ತೀನಿ. ಆಮೇಲೆ ಅಷ್ಟು ಬೇಗ ಇನ್ನೇನು ಸಂಜೆ ಆಗೇ ಹೋಗುತ್ತೆ. ಸಂಜೆ ಕೆಲಸಗಳಿರುತ್ತೆ. ಕಾಫಿ ಮಾಡು, ಗೂಡ್ಸು, ದೀಪ ಹಚ್ಚು ಎಲ್ಲ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ಗಾವಡಗೆರೆಗೆ ಹೋಗೋಣ. ಅಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ರೆಡಿ ಆಗ್ತಾ ಇದ್ದೀನಿ. ಹೋಗೋದು 8 ಗಂಟೆಗೆ ಹೊರಡೋಣ ಅಂದರೆ ಈಗ 6:45. ಸಂಜೆ ದೀಪ ಹಚ್ಚೋ ಟೈಮ್ ಆಗಿದೆ. ಹಾಗಾಗಿ ಅಲ್ಲಿಗೆ ರೆಡಿ ಆಗಿಬಿಡೋಣ. ಎಷ್ಟು ಗಂಟೆಗೆ ಅಂತ ಕರ್ಕೊಂಡು ಹೋಗ್ಲಿ ಹೋಗೋದು. ಗಾವಡಗೆರೆಗೆ ಬಂದ್ವಿ ಸ್ನೇಹಿತರೆ. ಮತ್ತೆ ಪೂಜೆ ಆಗ್ತಾ ಇದ್ದಂಥ ಸ್ಥಳಕ್ಕೆ ಇಲ್ಲಿ ನೋಡ್ಬೋದು ಎಲ್ಲನೂ ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಸ್ಪೆಷಲ್ ಇವತ್ತು ಬಿರಿಯಾನಿ. ಇದು ಬಿರಿಯಾನಿನ ಬೌಲಲ್ಲಿ ತೆಗೆದಿಟ್ಟಿದ್ದಾರೆ. ದೊನ್ನೆ ಬಿರಿಯಾನಿ ಕೊಡ್ತಾರಲ್ಲ ಆ ರೀತಿಯಲ್ಲಿ ಚೆನ್ನಾಗಿತ್ತು. ಆ್ಯಂಡ್ ಇವರು ನಮ್ಮ ಮಾವನೇ ಆಗಬೇಕು, ನಮ್ಮ ಮಾವನ ಸ್ವಂತ ತಮ್ಮ ಆಗಬೇಕು. ಅವರೇ ಇವತ್ತು ಅಡುಗೆ ಮಾಡಿರೋದು. ಅಂದರೆ ಕಬಾಬ್ ಮಾಡ್ತಾ ಇದ್ದಾರೆ. ಬೇರೆ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರ ಜೊತೆ ಬೇರೆಯವ್ರು ಕೂಡ ಇದ್ರು. ಒಬ್ಬೊಬ್ಬರು ಒಂದೊಂದು ಐಟಮ್ಸ್ನ ಮಾಡಿದ್ರು. ಸೊ ಅವ್ರು ಕಬಾಬ್ ಮಾಡ್ತಾಯಿದ್ರು. ಆಮೇಲೆ ನಾವು ಬಂದ ತಕ್ಷಣವೇ ಅಮ್ಮನಿಗೆ ಸುಸ್ತಾಗುತ್ತಲ್ಲ ಅಂದ್ಬಿಟ್ಟು ಮೊದಲನೇ ಪಂಕ್ತಿಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟ ಮಾಡಿ ನಾವು ಹೋಗ್ತೀವಿ, ಮನೆಗೆ ತಲುಪ್ತೀವಿ. ರಾಜೇಶ್ ಮತ್ತು ರೋಷನ್ ಇಬ್ಬರು ಸ್ವಲ್ಪ ಲೇಟಾಗಿ ಊಟ ಮಾಡೋದು. ಅವರು ನೆಕ್ಸ್ಟ್. ಎಲ್ಲ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗನ್ನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ನೆನ್ನೆ ರಾತ್ರಿ ಫಂಕ್ಷನ್ ಎಲ್ಲ ಹೇಗಾಯಿತು ನೋಡಿದ್ವಿ. ಅದಾದಮೇಲೆ ಮನೆಗೆ ಬಂದ್ವಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದು KR ನಗರ ಬಿಟ್ಟು ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ನೀವಂತೂ ಗೆಸ್ ಮಾಡ್ತೀರಾ. ಇಲ್ಲಿಗೆ ಬಂದಾಗ ಅಲ್ಲಿ ಹೋಗದೆ ನೀವು ಏನು ಬರೋದಿಲ್ಲ ಅಂದ್ಬಿಟ್ಟು. ಸೊ ಅದರ ಜೊತೆ ಇನ್ನೂ ಒಂದು ಹೊಸ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಾಗಿತ್ತು. ಸಾನು ಮೇ ಬಿ 4-5 ಇಯರ್ಸ್ ಇದ್ಲೇನೋ ಅಲ್ವೇನ್ರಿ. ಅದಾದಮೇಲೆ ಹೋಗಿಲ್ಲ ಅನಿಸುತ್ತೆ. ಸೊ ಇವತ್ತು ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಇವತ್ತು ಹೊರಟಿದ್ದೀವಿ. ಸೊ ನಮ್ಮ KR ನಗರದ ವ್ಲಾಗು, ಜಾತ್ರೆ, ಫಂಕ್ಷನ್ನು, ನಾನ್ ವೆಜ್ ಫಂಕ್ಷನ್ ನೆನ್ನೆ ಇದ್ದಿದ್ದು. ಅದಕ್ಕೆ ಕಾಲ ಅಂತ ಅಲ್ವ ಹೇಳೋದು, ಕಾಲ ಎಲ್ಲನೂ ಕೂಡ ನೆನ್ನೆ ಆಯಿತು. ಸೊ ಇವತ್ತು ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಕಂಟಿನ್ಯೂ ಮಾಡ್ತೀನಿ, ಆದರೆ ಹೊಸ ವ್ಲಾಗಲ್ಲಿ, ಹೊಸ ಪ್ಲೇಸಲ್ಲಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ. ಸಾನುಗೆ ಕಾರ್ ಫೋಬಿಯಾ ಗೊತ್ತಲ್ಲ,
ಅದಕ್ಕೆ ಅವಳಿಗೆ ಫೋನ್ ಕೊಟ್ಬಿಟ್ಟು ಕೂರಿಸಿದ್ದೀವಿ. ರಾಜೇಶ್ ಅವರು ಡ್ರೈವಿಂಗ್. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್ ಬಾಯ್.